ಇನ್ನು ಸಿಎಂಎಸ್ ಸಿಬ್ಬಂದಿ ಮೇಲೆಯೇ ಹೆಚ್ಚಿರುವಂತಹ ಅನುಮಾನ ಪೊಲೀಸರಿಗೆ. ರಾತ್ರಿ ಇಡೀ ಸಿಎಂಎಸ್ ಸಿಬ್ಬಂದಿ ವಿಚಾರಣೆ ನಡೆಸಿರುವಂತಹ ಪೊಲೀಸರು. ಆದ್ರೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಸಿಬ್ಬಂದಿಗಳು. ಸಿಎಂಎಸ್ ಸಂಸ್ಥೆಯ ಅಧಿಕಾರಿಗಳಿಂದಲೂ ಸಹಿತ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇತ್ತೀಚೆಗೆ ಕೆಲಸ ಬಿಟ್ಟಿರುವಂತಹ ಮತ್ತು ಅನುಮಾನಾಸ್ಪದವಾಗಿರುವಂತಹ ಸಿಬ್ಬಂದಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಹೊಸದಾಗಿ ಕೆಲಸಕ್ಕೆ ಸೇರಿರುವಂತಹವರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಇದರ ಜೊತೆಗೆ ಯಾರಿಗಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅನ್ನುವಂತಹ ವಿಚಾರದ ಬಗ್ಗೆಯೂ ಸಹಿತ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಇಡೀ ಪ್ರಕರಣ ಅಲ್ಲಿರುವಂತಹ ಸಿಎಂಎಸ್ ಸಿಬ್ಬಂದಿಯ ಸುತ್ತನೇ ಸುತ್ತಾ ಇರುವಂತದ್ದು. ಕಾರಣ ಏನಂದ್ರೆ ಅವರು ಆರಂಭಿಕ ಹಂತಗಳಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿಲುವಿನ ಬಗ್ಗೆಯೇ ಅನುಮಾನಗಳು ಮೂಡ್ತಾ ಇದ್ದಾವೆ. ಯಾಕೆ ಅವರು ಕರೆಯನ್ನ ಮಾಡಲಿಲ್ಲ, ಯಾರು ಈ ಸಿಬ್ಬಂದಿಗಳು, ಮತ್ತೆ ಸಿಬ್ಬಂದಿಯ ಬ್ಯಾಕ್ ಗ್ರೌಂಡ್ ಏನಿದೆ, ಇತ್ತೀಚೆಗೆ ಯಾರೆಲ್ಲ ಸೇರ್ಪಡೆ ಆಗಿದ್ರು ಏನೋ ಈ ಸಂಸ್ಥೆಗೆ, ಸಿಎಂಎಸ್ ಸಂಸ್ಥೆಗೆ, ಜೊತೆಗೆ ಯಾರಾದರೂ ಬಿಟ್ಟು ಹೋಗಿರುವಂತವರ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಏನಂದ್ರೆ ಈ ಒಂದು ಸಿಬ್ಬಂದಿಗಳೇನಿದ್ದಾರೆ ಇವರ ಒಳಗಡೆ ಇರುವಂತವ್ರು ಯಾರಿಗಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಆ ಕಾರಣಕ್ಕಾಗಿಯೇ ಈಗ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಈಗ ಒಂದು ಕಡೆಗೆ ಅನುಮಾನ ಮೂಡ್ತಾ ಇರುವಂತಹ ಮೂಲ ಕಾರಣ ಏನು ಅಂದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳ ವಿಚಾರದಲ್ಲಿ ಸಿಬ್ಬಂದಿ ಯಾಕೆ 1.5 ಗಂಟೆ ಆದ್ರೂ ಸಹಿತ ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಂತ ಒಂದು. ಎರಡನೇದಾಗಿ ಅದಕ್ಕೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಏನಂದ್ರೆ ಅಲ್ಲೊಂದು ಬಟನ್ ಇರುತ್ತೆ, ಅದನ್ನ ಒತ್ತೋದಿಲ್ಲ. ಅದ್ರ ಜೊತೆಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿನ ಕೊಡೋದಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮೂಡುವಂತಹ ಸಂದರ್ಭದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಅರ್ಥ ಆಗ್ತಾ ಇದೆ? ಜಗದೀಶ್, ಮೊದಲನೇದಾಗಿ ಸದ್ಯ 4 ಜನರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಖುದ್ದು ಡಿಸಿಪಿ ಲೋಕೇಶ್ ಬಿ ಜಗ್ಲಾಸನ್ ಮಾಡ್ತಿದ್ದಾರೆ. ಅದರಲ್ಲಿ ಕಾರಣ ಚಾಲಕ, ಒಬ್ಬ ಕಸ್ಟೋಡಿಯನ್, 2 ಗನ್ಮ್ಯಾನ್, 4 ಜನರನ್ನ ತೀವ್ರ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಯಲ್ಲಿ ನಿನ್ನೆಯಿಂದಲೂ ಕೂಡ ಯಾವಾಗ ಘಟನೆ ವರದಿಯಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ, ಸುಮಾರು 20ಕ್ಕೂ ಹೆಚ್ಚು ಜನರನ್ನ ತೀವ್ರ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಖುದ್ದು ಎಸಿಪಿ, ಇನ್ಸ್ಪೆಕ್ಟರ್, ಡಿಸಿಪಿ ಈ ರೀತಿಯಾಗಿ ಪ್ರತ್ಯೇಕವಾಗಿ ಏನು ಇವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಇವ್ರ ಮೇಲೆ ಎದುರಾಗ್ತಿರುವಂತದ್ದು. ಮೊದಲನೇದಾಗಿ ಅಶೋಕ ಪಿಲ್ಲರ್ನ ಬಳಿ ಬಂದು ಇನೋವಾ ಕಾರ್ನಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಕಾರನ್ನ ಫಾಲೋ ಮಾಡು ಅಂತ ಹೇಳ್ತಾರೆ. ಕಾರ್ನಲ್ಲಿ ಇದ್ದಂತ ಚಾಲಕನನ್ನ ಬಿಟ್ಟು 3 ಜನರನ್ನ ಇನೋವಾ ಕಾರ್ಗೆ ಹತ್ತಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದಂತ ಸಂದರ್ಭದಲ್ಲಿ ಈತ ಕಾರು ಚಾಲಕ ಏನಿರ್ತಾನೆ, ಮೊದಲನೇದಾಗಿ ಅವರ ಸಂಸ್ಥೆಗೆ ಮಾಹಿತಿಯನ್ನು ಕೊಡಬೇಕಿತ್ತು, ಸಿಎಂಎಸ್ ಸಂಸ್ಥೆಗೆ ಕರೆಯನ್ನ ಮಾಡಿ ಹೇಳಬೇಕಿತ್ತು, ಅದು ಕೂಡ ಮಾಡೋದಿಲ್ಲ. ಜೊತೆಗೆ ಇವರು ಇನೋವಾ ಕಾರ್ಗೆ ಕುಂಡಿಸ್ಕೊಂಡಂತವ್ರನ್ನ ಮಾರ್ಗ ಮಧ್ಯೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ. ಬಿಟ್ಟು ಹೋದಂತ ನಂತರದಲ್ಲಿ ಫೋನ್ಗಳನ್ನ ವಾಪಸ್ ಕೊಟ್ಟಿದ್ರು ಕೂಡ ಯಾಕೆ ಸಿಎಂಎಸ್ ಸಂಸ್ಥೆಗೆ ಕರೆಯನ್ನ ಮಾಡಿಲ್ಲ, ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ರೆ. ಮತ್ತೊಂದ್ ಕಡೆ ಈತನ್ಗೆ ಬಂದು ವೆಪನ್ ಅನ್ನ ತೋರಿಸಿ ಹಣವನ್ನ ರಾಬರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಅದನ್ನು ಕೂಡ ಆಪರೇಟ್ ಮಾಡೋದಿಲ್ಲ. ಜೊತೆಗೆ ಸೈರನ್ ಅನ್ನು ಕೂಡ ಈತ ಬಳಕೆಯನ್ನ ಮಾಡೋದಿಲ್ಲ. ಜೊತೆಗೆ ಇವ್ರ ಜೊತೆಲಿದ್ದಂತ ಗನ್ಮ್ಯಾನ್ಗಳು ಲೋಡೆಡ್ ವೆಪನ್ಸ್ ಇದು ಕೂಡ ಫೈರ್ ಮಾಡಿಲ್ಲ. ಯಾಕೆ ಅಂತೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಗಾಬರಿ ಆಯ್ತು ನಮ್ಗೆ ಅನ್ನೋ ಒಂದು ಅಂಶವನ್ನ ಹೇಳ್ತಾರೆ. ಮತ್ತೊಂದ್ ಕಡೆ ಈತ ಲೋಡೆಡ್ ವೆಪನ್ ಇದ್ರು ಕೂಡ ಯಾಕೆ ಫೈರ್ ಮಾಡಲಿಲ್ಲ ಅಂದ್ರೆ ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತಿಲ್ಲ. ಮತ್ತೆ ಗಾಡಿಯಲ್ಲಿ ನಿನ್ನೆ ಯಾವ ವೆಹಿಕಲ್ ಅನ್ನ ತಗೊಂಡೋಗಿರ್ತಾರೆ ಆ ವೆಹಿಕಲ್ ನಲ್ಲಿ ಯಾಕೆ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದ್ರೂ ಕೂಡ ನೀವು ಬಳಕೆಯನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕೆಟ್ಟೋಗಿತ್ತು ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆಗಳಿದ್ದಂತ ವೆಹಿಕಲ್ ಅನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನು ತಗೊಂಡು ನೀವು ಹೇಗೆ ಹೋದ್ರಿ ಅನ್ನೋ ಪ್ರಶ್ನೆಗೆ ಸಿಎಂಎಸ್ ಸಂಸ್ಥೆ ಅಧಿಕಾರಿಗಳು ಉತ್ತರವನ್ನ ಕೊಡ್ತಿಲ್ಲ. ಜೊತೆಗೆ ಅಶೋಕ ಪಿಲ್ಲರ್ನ ಬಳಿ ಮೊದಲಿಗೆ ಬಂದು ಅಡ್ಡ ಹಾಕ್ತಾರೆ. ನಂತರದಲ್ಲಿ ಇನ್ಸಿಡೆಂಟ್ ಆಗುವಂತದ್ದು ಡೈರಿ ಸರ್ಕಲ್ ಭಾಗದಲ್ಲಿ. ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಕನಿಷ್ಠ 20 ರಿಂದ 25 ನಿಮಿಷಗಳ ಕಾಲ ಆಗುತ್ತೆ. 20 ರಿಂದ 25 ನಿಮಿಷಗಳ ಕಾಲ ಈತ ಮುಂದೆ ಹೋಗ್ತಿದ್ದಂತ ಇನೋವಾವನ್ನೇ ನಾನು ಫಾಲೋ ಮಾಡ್ಕೊಂಡು ಹೋದೆ. ಆದ್ರೆ ಮಾರ್ಗ ಮಧ್ಯೆ ಕಾರ್ನಲ್ಲಿ ಇದ್ದಂತವ್ರು ಎಲ್ಲೋದ್ರು ಅಂತೇಳಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಆ ವೆಹಿಕಲ್ ಹಿಂದೆನೆ ನಾನು ಹೋದೆ ಅಂತ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾನೆ. ಅಂದ್ರೆ ನೀನು ಕಾರನ್ನ ಫಾಲೋ ಮಾಡಿ ಹೋಗಿದ್ದಂತ ಸಂದರ್ಭವೇ ಆಗಿದ್ರೆ ಕಾರ್ನಲ್ಲಿ ಇದ್ದಂತವ್ರು ಮಧ್ಯದಲ್ಲಿ ಎಲ್ಲಿ ನಿಲ್ಕೊಂಡು ಅನ್ನೋದು ನಿನ್ನ ಗಮನಕ್ಕೆ ಬರಲಿಲ್ವ ಅನ್ನೋದು ಕೇಳಿದ್ರು ಕೂಡ ಚಾಲಕ ಅದಕ್ಕೂ ಕೂಡ ಯಾವುದೇ ರೀತಿಯಿಂದ ಸ್ಪಷ್ಟ ಉತ್ತರವನ್ನ ಕೊಡ್ತಿಲ್ಲ. ಸದ್ಯಕ್ಕೆ ಈಗೇನು ವಿಚಾರಣೆಯನ್ನ ಮಾಡ್ತಿದ್ದಾರೆ ಸಿಎಂಎಸ್ ನ ಸಿಬ್ಬಂದಿಗಳು, ಇವರೇ ಪ್ರೈಮರಿ ಸಸ್ಪೆಕ್ಟ್ಗಳಾಗಿರುವಂತದ್ದು. ಆದ್ರೆ ಪೊಲೀಸರ ವಿಚಾರಣೆಗೆ ಆರೋಪಿಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ. ಜೊತೆಗೆ ಕೆಲವೊಂದಷ್ಟು ಉತ್ತರಗಳಿಗೆ ಸ್ಟಿಕ್ಕನ್ ಆಗಿದ್ದಾರೆ. ಬಂದು ಅವರು ನಮಗೆ ಗನ್ ತೋರಿಸುವಂತ ಸಂದರ್ಭದಲ್ಲಿ ಭಯ ಆಯಿತು, ಆರ್ಬಿಐ ಅಧಿಕಾರಿಗಳು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ನಂಬಿದ್ವಿ. ಜೊತೆಗೆ ಕಾರ್ನ ಮೇಲ್ಗಡೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇತ್ತು, ನಾವು ಹೀಗಾಗಿ ನಂಬಿದ್ವಿ ಅನ್ನೋ ಮಾತನ್ನ ಪೊಲೀಸರ ಮುಂದೆ ಹೇಳ್ತಿರುವಂತದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.